ಹೀಗಾಗಿ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡು ಈ ರೀತಿಯಾಗಿ ಮುಂದುವರಿತಾ ಇದ್ದಾರೆ. ಯಾರು ಸ್ನೇಹಮಯಿ ಕೃಷ್ಣ? ಹಾಗಾದ್ರೆ ಸ್ನೇಹಮಯಿ ಕೃಷ್ಣ ಮೈಸೂರು ಮೂಲದವರು, ಪ್ರಮುಖ ಆರ್ಟಿಐ ಕಾರ್ಯಕರ್ತ, ಸಾಮಾಜಿಕ ಕಾರ್ಯಕರ್ತ, ಸುಮಾರು 2 ದಶಕಗಳಿಂದ ಸಾಮಾಜಿಕ ಕಾರ್ಯಕರ್ತ, ಮೂಡ ಹಗರಣದ ದೂರುದಾರರಾಗಿ ಗುರುತಿಸಿಕೊಂಡಿದ್ದಾರೆ. ಸಿಎಂ ಪತ್ನಿ ಮತ್ತು ಇತರರ ವಿರುದ್ಧ ಮೂಡ ಅಕ್ರಮ ಆರೋಪ, ಮೂಡ ಮಾಜಿ ಆಯುಕ್ತರ ವಿರುದ್ಧದ ಲಂಚದ ಆರೋಪ, ಮೂಡ ಮಾಜಿ ಆಯುಕ್ತರ ವಿರುದ್ಧ ಲಂಚದ ಆರೋಪವನ್ನ ಸಹಿತ ಮಾಡಿದ್ರು. ಡಿಬಿ ನಟೇಶ್ ವಿರುದ್ಧ ಲಂಚ ಪಡೆದ ಆರೋಪ ಕೇಳಿ ಬಂದಿತ್ತು. ಆಡಿಯೋ ಕ್ಲಿಪ್ ಬಿಡುಗಡೆ ಮಾಡಿ ಸದ್ದು ಮಾಡಿದ್ದ ಕೃಷ್ಣ. ಸೈಬರ್ ಕ್ರೈಮ್ಗೆ ಮೂಡ ಮಾಜಿ ಆಯುಕ್ತ ನಟೇಶ್ ದೂರನ್ನ ದಾಖಲಿಸಿದ್ರು. ಬೆಂಗಳೂರು ಸೈಬರ್ ಪೊಲೀಸರು ಸ್ನೇಹಮಯಿ ಕೃಷ್ಣ ಬಂಧನ ಮಾಡಿದ್ದಾರೆ. ನೋಡಿ, ಸ್ನೇಹಮಯಿ ಕೃಷ್ಣ ಯಾರು ಅಂತ ನಾವು ಇಲ್ಲಿ ನೋಡಿದಾಗ, ಅಂದ್ರೆ ಸಾಮಾಜಿಕ ಕಾರ್ಯಕರ್ತರಾದಂತಹ ಸ್ನೇಹಮಯಿ ಕೃಷ್ಣ ಅವರು ಮೂಡ ವಿರುದ್ಧ ಒಂದು ಕೇಸನ್ನ ಮಾಡ್ತಾರೆ, ದೂರುದಾರರಾಗ್ತಾರೆ, ಅಲ್ಲಿ ಕೇಸನ್ನ ದಾಖಲಿಸಿರ್ತಾರೆ. ಹಾಗಾಗಿ ಅಲ್ಲಿಂದ ಶುರುವಾದಂಥದ್ದು ಈಗ ಸಿದ್ದರಾಮಯ್ಯ ಅವರ ಪತ್ನಿ ಹಾಗೂ ಇನ್ನಿತರ ಅಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡಿರ್ತಾರೆ. ಇನ್ನು ಅಲ್ಲಿರುವಂತಹ ಅಧಿಕಾರಿಗಳ ವಿರುದ್ಧ ಲಂಚದ ಆರೋಪ ಸಹಿತ ಮಾಡಿರ್ತಾರೆ ಸ್ನೇಹಮಯಿ ಕೃಷ್ಣ ಅವರು. ಹೀಗಾಗಿ ಏನು ಈ ನಟೇಶ್ ಅವರಿದ್ದಾರೆ, ನಟೇಶ್ ಅವರ ವಿರುದ್ಧ 1.5 ಕೋಟಿ ರೂಪಾಯಿಯನ್ನ ಕೊಟ್ಟು ಇವರು ಪ್ರಮೋಷನ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಅನ್ನುವಂತ ಒಂದು ಆಡಿಯೋವನ್ನ ಸಹಿತ, ಆಡಿಯೋ ಸಮೇತ ಅದನ್ನ ಅಲ್ಲಿ ಬಿಡುಗಡೆ ಮಾಡ್ತಾರೆ. ಆ ಆಡಿಯೋ ಸಾಕಷ್ಟು ಸಂಚಲನವನ್ನ ಹುಟ್ಟಿ ಹಾಕುತ್ತೆ. ಯಾಕಂದ್ರೆ ಸಾಕಷ್ಟು ಶಾಕ್ ಅನ್ನ ಕೊಡುತ್ತೆ ನಟೇಶ್ ಅವರಿಗೆ. ಇದಾದ ಬಳಿಕ ನಟೇಶ್ ಇವರ ವಿರುದ್ಧ ಸೈಬರ್ ಕ್ರೈಮ್ಗೆ ದೂರನ್ನ ದಾಖಲಿಸಿರ್ತಾರೆ. ಅದಾದ ಮೇಲೆ ದಿಢೀರಂತ ಇದೀಗ ಕ್ವಿಕ್ ಆಕ್ಷನ್ ಅನ್ನ ತೆಗೆದುಕೊಂಡು ಸೈಬರ್ ಪೊಲೀಸರು ಇದೀಗ ಅರೆಸ್ಟ್ ಮಾಡಿರುವಂತದ್ದು ಸ್ನೇಹಮಯಿ ಕೃಷ್ಣ ಅವರನ್ನ. ಅಂದ್ರೆ ಬೆಂಗಳೂರಿನಲ್ಲಿ ಕಚೇರಿಗೆ, ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ನಟೇಶ್ ಅವರ ವಿರುದ್ಧ ಅಲ್ಲಿ ಆರೋಪಗಳು ಕೇಳಿ ಬಂದಿತ್ತು. ಅದರ ವಿರುದ್ಧ ಒಂದು ಆಡಿಯೋವನ್ನ ಸಹಿತ ಅಲ್ಲಿ ರಿಲೀಸ್ ಮಾಡಿದ್ರ ವಿರುದ್ಧ ಅವರು ಸಾಕ್ಷಿ ಸಮೇತ ಅಲ್ಲಿ ಒಂದು ತೋರಿಸಿದ್ದಾರೆ. ಬಟ್ ಅದ್ರ ಬಗ್ಗೆ ಎಲ್ಲ ತನಿಖೆ ನಡೆಸಬೇಕಾದಂತ ಪೊಲೀಸರು ದಿಢೀರಂತ ಸ್ನೇಹಮಯಿ ಕೃಷ್ಣ ಅವರನ್ನ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅರೆಸ್ಟ್ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಮತ್ತೊಂದು ಕಡೆ ಇದೀಗ ವಿಪಕ್ಷಗಳು ಇದರ ವಿರುದ್ಧ ಕಿಡಿಯನ್ನ ಕಾರ್ತಾ ಇದ್ದಾರೆ. ಇದು ಸೇಡಿನ ಒಂದು ದ್ವೇಷದ ರೀತಿಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ವ್ಯಕ್ತವಾಗ್ತಾ ಇದೆ. ನೋಡಿ, ಸ್ನೇಹಮಯಿ ಕೃಷ್ಣ ಯಾರು ಅಂತ ನಾವಿಲ್ಲಿ ಗಮನಿಸಿ ನೋಡಿದಾಗ, ಸ್ನೇಹಮಯಿ ಕೃಷ್ಣ ಇದೀಗ ಮೂಡ ಹಗರಣದ ದೂರುದಾರರಾಗಿರ್ತಾರೆ. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಲ್ಲಿ ಏನು ನಿವೇಶನ ಹಂಚಿಕೆ ಪ್ರಕರಣ ಸಂಬಂಧ ಸಂಚಲನವನ್ನ ಮೂಡಿಸಿದಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಇದೀಗ ಏನಂದ್ರೆ ಒಂದು ಹೊಸ ಬಾಂಬ್ ಸಿಡಿಸ್ತಾರೆ. ಯಾವುದು? ಆಡಿಯೋ ಮುಖಾಂತರ ನಟೇಶ್ ಅವರು 1.5 ಕೋಟಿ ರೂಪಾಯಿಯನ್ನ ರಜನೀಶ್ ಅವರಿಗೆ ಕೊಟ್ಟು ಅಲ್ಲಿ ಪ್ರಮೋಷನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾರೆ ಇದೇ ಸ್ನೇಹಮಯಿ ಕೃಷ್ಣ ಅವರು. ಅದಾದ ಬಳಿಕ ನಟೇಶ್ ಒಂದು ದೂರನ್ನ ದಾಖಲಿಸ್ತಾರೆ. ಅಂದ್ರೆ ಸೈಬರ್ ಕ್ರೈಮ್ಗೆ ನಿನ್ನೆ ದೂರನ್ನ ದಾಖಲಿಸಿರ್ತಾರೆ. ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತರದಂತ ಅಲ್ಲಿ ಹಿಂದೆ ಮುಂದೆ ನೋಡದೆ, ಯಾವುದೇ ತರದಂತ ತನಿಖೆಯನ್ನ ಮಾಡದೆ ಕ್ವಿಕ್ ಆಗಿ ಆಕ್ಷನ್ ಅನ್ನ ತೆಗೆದುಕೊಂಡಂತ ಸೈಬರ್ ಪೊಲೀಸರು ಇದೀಗ ಕೋರ್ಟ್ ನಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಿರುವಂತದ್ದು ಬೆಂಗಳೂರಿನಲ್ಲಿ. ಸೊ ಅದಾದ ಮೇಲೆ ಮೈಸೂರಿನ ಮೂಲದವರಾದಂಥ ಸ್ನೇಹಮಯಿ ಕೃಷ್ಣ ಅವರ ಮನೆಗೂ ಸಹಿತ ಹೋಗಿ ಅಲ್ಲಿ ಇರುವಂತಹ ದಾಖಲೆಗಳನ್ನ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ, ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ಸೊ ಇದೆಲ್ಲವೂ ಸಹಿತ ಯಾವ ಕಾರಣಕ್ಕೆ ಈ ರೀತಿಯಾಗಿ ಕ್ವಿಕ್ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕು, ಪ್ರೀ ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಮಾಡಿದ್ದಾರಾ ಅನ್ನುವಂಥದ್ದು ಕೆಲವೊಂದು ಕಡೆ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಮೂಡ ಹಗರಣ ಅಂತ ಅಂದ್ರೆ ಸಾಮಾನ್ಯವಾದಂತ ಸುದ್ದಿ ಆಗಿರ್ಲಿಲ್ಲ.